ಬನ್ನಿ. ಯಾಕಕ್ಕ ಇದು? ನನಗೆ ಕೆಲಸ ಸಿಕ್ಕಿದ್ದಕ್ಕೆ. ನಂಗೆ ಆ ಮಕ್ಳೇ ಎಷ್ಟೋ ಪರವಾಗಿಲ್ಲ, ಅವ್ರು ಒಂದ್ ಕೈ ಚಾಚಿದ್ರೆ ನೀ ಎರಡೂ ಕೈ ಚಾಚ್ತೀಯ. ಅವ್ರ ವಯಸ್ಸೇನು ನನ್ನ ವಯಸ್ಸೇನು. ನೋಡು ಜಾನಕಿ, ನಿನಗೆ ಕೆಲಸ ಸಿಕ್ಕೂಡ್ಲೆ ನನಗೆ ಭಗವದ್ಗೀತೆ ತಂದು ಕೊಡ್ತೀನಿ ಅಂತ ಹೇಳಿದ್ಯಾ, ಮರಿಬೇಡ. ಈಗ ಈ ಸ್ವೀಟ್ ತಗೋ, ಆಮೇಲೆ ಭಗವದ್ಗೀತೆ ಕೊಡಿಸ್ತೀನಿ. ಸ್ವಾಮೀಜಿ. ಮೇಡಮ್. ಅಯ್ಯೋ, ಈ ಕನ್ನಡ ಕೈಲಿಗೂ ಬಂದ್ಬಿಟ್ನಲ್ಲಪ್ಪ. ನೀವೆಲ್ಲ ಒಳಗೆ ಹೋಗಿ ಹೋಗಿ. ಮೇ ಐ ಕಮ್ ಇನ್ ಮೇಡಮ್? ಸಾರಿ ಮೇಡಮ್, ನಿಮ್ಮ ನೋಡಿದ ತಕ್ಷಣ ಜಾರ್ ಬಿಟ್ಟೆ. ಅಯ್ಯೋ. ಥ್ಯಾಂಕ್ ಯು ಮೇಡಮ್. ನಿಮಗೆ ಮಕ್ಳಿಲ್ವಾ? ಇನ್ನು ಮದ್ವೆನೇ ಆಗಿಲ್ಲ. ಅದಕ್ಕೇನಂತೆ? ಅದಲ್ಲ, ಮಕ್ಕಳಿಗೆ ಅಂತ ದ್ರಾಕ್ಷಿ ತಂದಿದ್ದೆ. ನಿಮ್ಮ ಅಣ್ಣಂದಿರ ಮಕ್ಕಳು, ತಮ್ಮಂದಿರ ಮಕ್ಕಳು ಇದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಬಾಚ್ತಾ ಇರೋದು. ಏಯ್, ಆ ದ್ರಾಕ್ಷಿ ತಂದ್ಕೊಡಿಲಿ. ಪರವಾಗಿಲ್ಲ ಬಿಡಿ, ಅದ್ ನಿಮ್ಗೆ ತಂದಿದ್ದು. ಲಂಚನ? ಲಂಚ ಅಲ್ಲ, ಪ್ರೀತಿ. ನನ್ ಕೆಲಸ ಮರಿಬೇಡಿ. ನಾನ್ ನೋಡ್ಕೋತೀನಿ, ಹೊರಡಿ. ನೀವು ನೋಡ್ಕೋತೀರಂತ ನನ್ಗೆ ಗೊತ್ತು, ಆದ್ರೂ ನಿಮ್ಮನ್ನ ನೋಡ್ಕೊಳ್ಳೋದು ನನ್ ಕೆಲಸ ಅಲ್ವಾ? ನನ್ ಕೆಲಸ ಮರಿಬೇಡಿ. ನೀವ್ ಹೊರಡಿ. ಹಣ್ಣು ತುಂಬಾ ಚೆನ್ನಾಗಿದ್ಯಪ್ಪ. ಅಮ್ಮ ಜಾನಕಿ, ಮೊದಲನೇ ಸಂಬಳದಲ್ಲಿ ನನಗೆ ಭಗವದ್ಗೀತೆ ತಂದು ಕೊಡೋದು ಮಾತ್ರ ಮರಿಬೇಡ. ಮರಿಯಲ್ಲ. ನೀನ್ ಒಳಗೆ ಹೋಗು, ಹೋಗು ಒಳಗೆ. ಮೊದಲನೇ ಸಂಬಳನ? ಅದು ಮೊದಲೇ ತಾರೀಖ್ ಸಂಬಳಕ್ಕೆ ಮೊದಲೇ ಸಂಬಳ ಅಂತಾರೆ ಅಷ್ಟೇ. ನೀವ್ ಹೋಗಿ, ನೀವ್ ಹೋಗಿ. ದಯವಿಟ್ಟು ನನ್ ಕೆಲಸ ಮರಿಬೇಡಿ. ಇಲ್ಲ, ಮರೆಯೋದಿಲ್ಲ. ನೀವ್ ಮೊದ್ಲು ಹೊರಡಿ. ಅಕ್ಕ, ನಿನ್ಗೆ ಸಂಬಳ ಬಂದ್ ಕೂಡ್ಲೆ ನಮ್ಗೆ ಆಡಕ್ಕೆ ಕ್ರಿಕೆಟ್ ಬ್ಯಾಟ್ ತಂದು ಕೊಡ್ಬೇಕು. ಏ ಕತ್ತೆಗಳ, ಒಳಗೆ ಹೋಗಿ. ಮಕ್ಳಿಗೆ ಹತ್ರ ಎಲ್ಲ ಭಯಬೇಡಿ. ನಾಳೆ ಒಂದು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು. ಅವಳು ಅಶ್ವಿನಿ ನಾಚಪ್ಪ ಆಗ್ಬೋದು. ನೀವು ಅವ್ರ ಕೋಚ್ ಆಗ್ಬಿಡಿ. ಸಾರಿ ಮೇಡಮ್, ನನ್ ಕೆಲಸ ಮರಿಬೇಡಿ. ಯಾರಮ್ಮ ಇವ್ರು? ರಂಗನಾಥ್ ಅಂತ ನಮ್ ತಂದೆ. ನಾನ್ ನಿಮ್ ತಂದೆ? ಅಯ್ಯೋ, ನೀವನ್ರಿ, ಅವ್ರು ನಮ್ ತಂದೆ. ಸರ್. ಅಯ್ಯೋ, ಚೆನ್ನಾಗಿರಿಪ್ಪ. ಅದಕ್ಕೆ ನೀವು ನಿಮ್ ಮಗಳು ಸ್ವಲ್ಪ ರೆಕಮೆಂಡ್ ಮಾಡಿ ಸರ್. ಮೇಡಮ್, ನನ್ ಕೆಲಸ ಮರಿಬೇಡಿ. ದಯವಿಟ್ಟು ನನ್ ತಲೆ ತಿನ್ಬಿಡಿ, ಹೋಗಿ. ನೀವು ಅಣ್ತೀನಿ ಮೇಡಮ್. ಜಾನಕಿ, ಏನಮ್ಮ ಇದೆಲ್ಲ? ಅಯ್ಯೋ, ಇವರು? ಅದೊಂದ್ ದೊಡ್ಡ ಕತೆಪ್ಪ. ನೀವ್ ಒಳಗ್ ಬನ್ನಿ, ನಾ ಹೇಳ್ತೀನಿ. ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧು ಸಂಸಾರ ಸಾಗರ ಸಮುತ್ತರನೈಕ ಸೇತು ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತಿ ತವ ಸುಪ್ರಭಾತಂ. ఏడుకొండవాడా గోవింద గోవింద, నీ దయ నాకు బేకు స్వామి, బేకు. ఏడుకొండవాడా తండ్రి, కాపాడు స్వామి, కాపాడు, కాపాడు స్వామి, కాపాడు. ಸೈಕಲ್ ಮಾರಕ್ ಬಂದಿದ್ದೀನಿ, ಬಂದ್ ನೋಡ್ತೀರಾ? నాకు కన్నడ రాదు, ఇదిగా తెలుగు, తెలుగులో చెప్పు. ఓ, తెలుగు దేశమా? ఇక్కడ చూడండి, నాది అమ్మాలి. అదలా నా సైకిల్ అమ్మాలి. ఎంత కొడతావు? కొడతావా? నన్ను కొడతావా? ఉదయాన్నే కొడతావా? నో ఫైటింగ్. నా సైకిల్ ఇస్తాను. ఓహో, సైకిల్ అమ్ముతావా? ఇస్తాను, ఇస్తాను. రండి రండి, బನ್ನಿ ಬನ್ನಿ 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 ಬನ್ನಿ. వస్తున్నా. ఇదే నన్ను సైకిల్. నా అప్ప నాకు వదిలిపోయిన ఒకే ఒక ఆస్తి. మీరు 200 ఇవ్వండి చాలు. రెండా? దీనిక 100 ఇస్తా. ನನ್ನ సైకిల్ 100 రూపాయల? అవునయ్యా, నీకు కావాలంటే లేకపోతే పో. నేను పోತೀನಿ, అట్లీస్ట్ ಒಂದು 100 ರೂಪಾಯಿ ಕೊಡ ಸಾಕು. ఓయబ్బో, 100 100 ఈ డొక్కు సైకిల్గా చస్తే ఇవ్వను, చస్తే ఇవ్వను. 100 ఇస్తా, 100 ఇస్తా, 100 ఇస్తా. నేనా తమాషೆ ಮಾಡಬೇಡ ಕಣೋ, ದೊಡ್ಡ ಮನಸ್ಸು చేసి ಒಂದು 90 ರೂಪಾಯಿ ಕೊಡ ಸಾಕು. కుదరదయ్యా, 100 ఇస్తా. ఏడుకొండల వాడ 3 నామడ ನನ್ನ మగనే, ಒಂದು 80 ರೂಪಾಯಿ ಕೊಡ సాకు. ఉదయాన్నే ఇలాంటి బేరం దొరికింది ఏమిటో దేవుడు. ఇదిగో అబ్బాయ, ఇదిగో కావాలంటే 100 రూపాయలు ఇస్తా. ఇస్తే ఇయ్యి, లేకపోతే పో. అబ్బా, 80 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತೇನೆ. పెద్ద ನನ್ನ ಮಗ. ఇదిగో అబ్బాయి, ఎక్కడ పోతావు? సైకిల్ తాళం. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬರಲ್ಲ ಅಂತ್ಯ? ಮೊದ್ಲು ಕನ್ನಡ ಕಲಿ, ಆಮೇಲೆ ಕೀ ಕೊಡ್ತೀನಿ. నిజమే.
ಯಾರೋ ಇದನ್ ಕೊಡ್ಸಿದ್ದು? ಅವತ್ ಬಂದಿದ್ರಲ್ಲ ಕನ್ನಡಕ ಮಾಮ, ಅವ್ರು ಕೊಡ್ಸಿದ್ದು. ಅವರು ಅಜ್ಜಿ ಜೊತೆ ಒಳಗಡೆ ಮಾತಾಡ್ತಾ ಇದಾರೆ. ನಾನು ಹೋಗ್ತೀನಿ. ಅಟ್ಲೀಸ್ಟ್ ಒಂದು 100 ರೂಪಾಯಿ ಕೊಡ ಸಾಕು. ಓಯಬ್ಬೋ, 100 ಈ ಡೊಕ್ಕು ಸೈಕಲ್ಗ ಸಸ್ತೆಯವನು ಒಂದಿಸ್ತ. ದೇವ, ನಿನಗೆ ನಮೋ ನಮಃ. ಏನಿದು ನಿನ್ನ ಲೀಲೆ? ಯೋ లేవయ్యా పైకి. ఎందుకు మేడం? ఎందుకు గిందుకు నీ అడగొద్దు. నువ్వు ఇచ్చే లంచం నాకు ఇష్టం లేదు. చచ్చా, ಅದು ಲಂಚము ಕಾದು ಮೇಡಮ್. ಈ ಬಡಪಾಯಿ ಪ್ರೀತಿಯಿಂದ ಇಚ್ಚೇದಿ. ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು? ನನ್ನ ಮುಂದೆನೆ ನನಗೆ ತಿಳಿದೇ ಇರೋ ಭಾಷೆಯಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಚಚ್ಚಾ, ಪ್ರೀತಿಗೆ ಭಾಷೆನೇ ಇಲ್ಲ ಅಜ್ಜಿ. ಅದು ಒಂಥರ ಲಂಚ ಅಲ್ಲ ಅಜ್ಜಿ. ಅಯ್ಯೋ ಮೇಡಮ್, ಇಲ್ಲಿ ನೋಡಿ, ನಿಮ್ಮ ಆಫೀಸ್ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಅದಕ್ಕೋಸ್ಕರ ಓಡಾಡ್ ಬಂದೆ. ಅದೆಲ್ಲ ಫಾರ್ಮಾಲಿಟಿಗೋಸ್ಕರ. ನೀವೇನ್ ಹೆದರ್ಬೇಡಿ. ನೀವ್ ಕೆಲ್ಸಕ್ಕೆ ಅಪ್ಲೈ ಮಾಡಿ. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಆ ಕೆಲ್ಸ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.